ಇನ್ನು ಬೀದರ್ನಲ್ಲಿ ಹಳ್ಳಕ್ಕೆ ಕೆಮಿಕಲ್ ನೀರು ಸೇರ್ತಾ ಇದ್ದ ಬಗ್ಗೆ ವರದಿಯಾಗಿದೆ. ಕೆಮಿಕಲ್ ಕಾರ್ಖಾನೆ ಮುಚ್ಚಿಸುವಂತೆ ಸಚಿವರಿಂದಲೇ ಕ್ರಮ ಆಗ್ತಾ ಇದೆ. ಸಚಿವ ಈಶ್ವರ್ ಖಂಡ್ರೆ ಅವರಿಂದಲೇ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾಗೆ ಪತ್ರ ಬರೆದು ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರು. ಕೆಮಿಕಲ್ ಕಾರ್ಖಾನೆ ಮುಚ್ಚಿಸಿ ವರದಿ ಕೊಡುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಟಿವಿ9 ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಬೀದರ್ ಜಿಲ್ಲೆ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದ ಕಾರ್ಖಾನೆ ಇದೆ. ಕಾರ್ಖಾನೆಯಿಂದ ಗುರುಗಂಗಾ ಹಳ್ಳಕ್ಕೆ ಕೆಮಿಕಲ್ ಅನ್ನ ಬಿಡಲಾಗ್ತಾ ಇತ್ತು. ನಿತ್ಯವೂ ಸಾವಿರಾರು ಲೀಟರ್ ಕೆಮಿಕಲ್ ಹಳ್ಳಕ್ಕೆ ಸೇರ್ತಾ ಇತ್ತು. ಈ ಬಗ್ಗೆ ಟಿವಿ9 ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ಸತ್ಯದೀಪ್ ಇಂಡಸ್ಟ್ರೀಸ್, ಹಿಮಾಲಯ ಸೇರಿ 3 ಕಾರ್ಖಾನೆ ಇದೆ ಅಲ್ಲಿ. ಕಾರ್ಖಾನೆ ಮುಚ್ಚಿಸಿ 24 ಗಂಟೆಯೊಳಗೆ ವರದಿಗೆ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುರೇಶ್ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಈ ಬಗ್ಗೆ ಟಿವಿ9 ಕೂಡ ವರದಿಯನ್ನ ಮಾಡಿತ್ತು. ಸಾಕಷ್ಟು 3 ಕಾರ್ಖಾನೆಗಳಿದೆ, ಅಲ್ಲಿಂದ ಬರ್ತಾ ಇದ್ದಂತಹ ಕೆಮಿಕಲ್ ಎಲ್ಲವೂ ಕೂಡ ಹಳ್ಳಕ್ಕೆ ಸೇರ್ತಾ ಇತ್ತು ಅಂತ ವಿಚಾರ. ಆ ಬಗ್ಗೆ ಅಲ್ಲಿ ಅಧಿಕಾರಿಗಳು ಗಮನಿಸೇ ಇಲ್ಲ. ಟಿವಿ9 ವರದಿ ಮಾಡಬೇಕಾಯಿತು ಆ ಬಗ್ಗೆ. ಈಗ ಸಚಿವರು ಪತ್ರವನ್ನ ಬರೆದಿದ್ದಾರೆ ಜಿಲ್ಲಾಧಿಕಾರಿಗೆ ಅನ್ನೋದು ಗೊತ್ತಾಗಿದೆ. ಪತ್ರದಲ್ಲಿ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಎಷ್ಟು ದಿನಗಳ ಒಳಗೆ ಈ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಸಚಿವರು? ಖಂಡಿತವಾಗ್ಲೂ ಮಧು, ನಾಗರಾಜ್, ಏನಂತಂದ್ರೆ ನಿನ್ನೆ ಅಷ್ಟೇ ಟಿವಿನಲ್ಲಿ ಒಂದು ಸಮಗ್ರವಾದಂತ ಒಂದು ವರದಿಯನ್ನು ಕೂಡ ಇಲ್ಲಿ ಪ್ರಸಾರ ಆಗಿತ್ತು. ಯಾಕೆಂದ್ರೆ ಬೀದರ್ ಜಿಲ್ಲೆ ಹುಮನಾಬಾದ್ ಪಟ್ಟಣದಲ್ಲಿ ಗುರುಗಂಗಾ ಹಳ್ಳಕ್ಕೇನು ಅಲ್ಲಿನ ಹುಮನಾಬಾದ್ ಪಟ್ಟಣದ ಹೊರವಲಿರ್ತಕ್ಕಂಥ ಕೆಮಿಕಲ್ ಕಾರ್ಖಾನೆ ಏನು ಅಲ್ಲಿ ಹಳ್ಳಕ್ಕೆ ಕೂಡ ಕೆಮಿಕಲ್ ನೀರು ಸೇರ್ತಾ ಇತ್ತು. ಅಲ್ಲಿ ಕೆಮಿಕಲ್ ನೀರು ಸೇರೋದ್ರಿಂದಾಗಿ ಸಾಕಷ್ಟು ಜಲಚರಗಳು ಮತ್ತು ಜನರ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮವನ್ನು ಕೂಡ ಇಲ್ಲಿ ಬೀರ್ತಾ ಇತ್ತು. ಈ ಬಗ್ಗೆ ನಾವು ಕೂಡ ಒಂದು ವಿಸ್ತೃತವಾದಂತ ವರದಿನ ಪ್ರಕಟ ಮಾಡಿದ್ವಿ. ವರದಿ ಪ್ರಕಟವಾದ 24 ಗಂಟೆ ಒಳಗೇನು ಕೂಡ ಈಗಾಗಲೇ ಏನು ಈಶ್ವರ್ ಖಂಡ್ರೆ ಅವರು ಬೀದರ್ನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶಿಲ್ಪಾ ಶರ್ಮಾಗ ಕೂಡ ಒಂದು ಪತ್ರದ ಮೂಲಕ ಒಂದು ಕಡತ ಸೂಚನೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. 24 ಗಂಟೆ ಒಳಗಾಗಿನ ಸುಮಾರು ಒಂದು ಮೂರು ಏನು ಕೆಮಿಕಲ್ ಕಾರ್ಖಾನೆಗಳು ಅವನನ್ನ ಬಂದ್ ಮಾಡಿ ನಾನು ವರದಿನ ಕೊಡ್ಬೇಕಂತ ಸೂಚನೆಯನ್ನು ಕೊಟ್ಟಿರಬಹುದು. ಅದ 3 ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಯಾವ್ದಾದ್ರು ಏನು ಈ ಕೆಮಿಕಲ್ ಕಾರ್ಖಾನೆ ಹಳಕ್ಕೇನು ನೀರು ಸೇರ್ಪಡೆ ಆಗ್ತದೆ ಅದು ಎಲ್ಲವನ್ನು ಏನು ಸಮಗ್ರವಾಗಿ ಪರಿಶೀಲನೆ ಮಾಡಿ ಯಾವ್ಯಾವ ಕಾರ್ಖಾನೆಯಿಂದ ಹಳ್ಳಕ್ಕೇನು ಕೆಮಿಕಲ್ ನೀರು ಬರ್ತಾ ಇದೆ ಆ ಎಲ್ಲ ಕಾರ್ಖಾನೆಗಳನ್ನು ಕೂಡ ಬಂದ್ ಮಾಡುವಂತೆ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಮಧು, ನಾಗರಾಜ್. ಓಕೆ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.